ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಹಸು ವ್ಲಾಗ್ಸ್. ಇವತ್ತಿನ ಬೆಳಗಿನ ತಿಂಡಿಗೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ತಯಾರಿ ಮಾಡ್ತಾಯಿದ್ದೆ. ಬೀನ್ಸು ಮತ್ತು ಕ್ಯಾರೆಟು, ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಬೇಗನೆ ಎದ್ದು ಫ್ರೆಶ್ ಆಗಿ ಬಂದು ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ. ಬೇಗ ಮಾಡಿಕೊಟ್ಬಿಡು ಅಂತ ಹೋಟ್ಲ್ಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟೆ. ಇದು ಹುಡುಗರುಗಳಿಗೆ ಮಾಡ್ತಾಯಿದ್ದೀನಿ. ಡೈಲಿ ದೋಸೆ ಇಡ್ಲಿ ತಿಂದು ಬೇಜಾರಮ್ಮ ಅಂತಂದರು. ಅದಕ್ಕೆ ಸ್ವಲ್ಪ ಫ್ರೈಡ್ ರೈಸ್ ಮಾಡಿಕೊಟ್ಬಿಡು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕ್ಯಾಪ್ಸಿಕಮಲ್ಲಿ ಕಟ್ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್. ಕ್ಯಾಪ್ಸಿಕಮಲ್ಲೆಲ್ಲ ಬೀಜ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇದು ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಸಣ್ಣದಾಗಿ ಹಚ್ಕೋಬೇಕು ಫ್ರೆಂಡ್ಸ್. ಸಣ್ಣದಾಗಿ ಹಚ್ಕೊಂಡು ಫ್ರೈಡ್ ರೈಸ್ ಮಾಡ್ಕೊಳ್ಳುವ. ಈ ಥರ ಸಣ್ಣದಾಗಿ ಹಚ್ಕೋಬೇಕು ಫ್ರೆಂಡ್ಸ್. ಸಣ್ಣದಾಗಿ ಹೆಚ್ಕೊಂಡು ಇವತ್ತು ಸೋಮವಾರ ಫ್ರೆಂಡ್ಸ್. ಇನ್ನು ಹುಡುಗರುಗಳಿಗೆಲ್ಲ ರೆಡಿ ಮಾಡಬೇಕು. ಅವ್ರಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸ್ಬಿಟ್ಟು ಬೇಗ ಸ್ಕೂಲ್ಗೆ ರೆಡಿ ಮಾಡಬೇಕು. ರೆಡಿ ಮಾಡಿ ಕೊಟ್ಬಿಟ್ರೆ ಫಸ್ಟು ತಿಂಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಸೋಕೆ ಹೋಗ್ತೀನಿ ಫ್ರೆಂಡ್ಸ್. ಸ್ನಾನ ಮಾಡಿಸ್ಬಿಟ್ರೆ ಅವ್ರ ಪಾಡ್ಗೆ ಅವರು ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬಿಟ್ರೆ ತಿಂಡಿ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತಾರೆ ಫ್ರೆಂಡ್ಸ್. ಹೋಟ್ಲ ಹತ್ರ ಇದ್ದೆ ಬಂದು ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನು ಹಬ್ಬ ಬಂತು, ಮಹಾಶಿವರಾತ್ರಿ ಬುಧವಾರ ಆಯ್ತಲ್ಲ ಹಬ್ಬ. ಇನ್ನು ನಾಳೆ ಮಂಗಳವಾರ ದೇವ್ರ ಮನೆ ಏನು ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಇವತ್ತೇ ರೆಡಿ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಇನ್ನು ಬುಧವಾರ ದೀಪ ಹಚ್ಕೊಳಕ್ಕೆ ಸರಿಯಾಯ್ತದೆ ಫ್ರೆಂಡ್ಸ್. ಅದಕ್ಕೆ ಬೇಗ ರೆಡಿ ಮಾಡಬೇಕು. ಇನ್ನು ನೋಡಿ, ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಆಯಿತು. ಒಂದು ಈರುಳ್ಳಿ, ಒಂದು ಟೊಮೊಟೊ ಕಟ್ ಮಾಡ್ಕೊಬಿಡ್ತೀನಿ. ಅದು ಕಟ್ ಮಾಡಿಬಿಟ್ಟು ಇನ್ನು ಮಾಡ್ಕೊಳ್ಳುವ ಫ್ರೆಂಡ್ಸ್. ಕಟ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವ್ರು ಬಂದು ತೋಟದ ಹತ್ರ ಹೋಗ್ಬಿಟ್ಟು ಬರ್ತೀನಿ ಬಾ ಇಲ್ಲಿ ಸ್ವಲ್ಪ ಹೊತ್ತು ಅಂತಂದರು. ಇಲ್ಲ ಇರು, ತಿಂಡಿ ಮಾಡ್ತಾಯಿದ್ದೀನಿ, ತಿಂಡಿ ಮಾಡಿಕೊಟ್ಬಿಟ್ಟು ಆಮೇಲೆ ಬಂತೀನಿ, ಆಮೇಲೆ ಹೋಗುವೆ ನೀನು ಅಂತ ಅಂದ್ಬಿಟ್ಟು ಹೇಳ್ದೆ. ಸರಿ ಅಂದ್ಬಿಟ್ಟು ಬೇಗ ಮಾಡಿಬಿಡುವ ಅಂತ ಅಂದ್ಬಿಟ್ಟು ತೋಟಕ್ಕೆ ನೀರು ಬಿಡಬೇಕು. ಕರೆಂಟ್ ಬಂದ್ಬಿಟ್ಟೈತೆ. ಬೇಗ ಸ್ವಲ್ಪ ಮಾಡಿಬಿಟ್ಟು ಬೇಗ ಬಾ ಅಂತಂದರು. ಸರಿ ಬರ್ತೀನಿ ನಾನು, ಒಂದು 5 ನಿಮಿಷ ಇರೋ ಆಯಿತು ಅಂತಂದ್ಬಿಟ್ಟು ಬೇಗ ರೆಡಿ ಮಾಡುವ ಅಂತ ಮಾಡ್ತಾಯಿದ್ದೆ. ಈರುಳ್ಳಿ ಕಟ್ ಮಾಡ್ತಂದರೆ ಆಯಿತು. ಇನ್ನು ಬಾಣಲೆ ಇಟ್ಕೊಂಡು ಮಾಡ್ಕೊಳ್ಳೋದೆ ಫ್ರೆಂಡ್ಸ್. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಇವಾಗ ಹಸಿಮೆಣ್ಸಿನ್ಕಾಯಿ 2 ಐತೆ. 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ತರಕಾರಿ ಎಲ್ಲ ತೊಳೆದಿಟ್ಕೊತಾ ಇದ್ದೆ. ಎಲ್ಲ ತೊಳೆದು ಇಟ್ಕೊಂಡು ಎಲ್ಲ ಹತ್ರ ಮಡಿಕೊಬಿಟ್ರೆ ಬೇಗ ಎತ್ತಿ ರೆಡಿ ಮಾಡಿಕೊಂಡು ಎಲ್ಲ ಮಾಡಿಬಿಡ್ಬೋದು. ಈಗ ಬಾಣಲೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡೆ. 2 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬಾಣಲೆ ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್. ಬಿಸಿ ಆದಮೇಲೆ 2 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಚ್ಕೊಂಡಿರೋ ಟೊಮೊಟೊ ಹಾಕ್ಕೊಳ್ಳುವ ಫ್ರೆಂಡ್ಸ್. ಅಷ್ಟರಲ್ಲಿ ಈ ವೆಹಿಕಲ್ಗೆ ಹುಡುಗರು ಬೇರೆ ಸ್ಕೂಲ್ ಟೈಮ್ ಆಯ್ತದಮ್ಮ, ಇಷ್ಟೊತ್ತಿಗೆ ಬೇಗ ರೆಡಿ ಮಾಡಮ್ಮ ಅಂತ ಅವರು ಬೇರೆ ಒಂದು ಸೈಡು ಹೋಟ್ಲ ಹತ್ರ ಬಾ ಅಂತ ಅವರು ಒಂದು ಸೈಡು. ಬೆಳಗ್ಗೆಯಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಟೆನ್ಷನ್ನು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ತು, ಮಾಡಲೇಬೇಕು. ಹುಡುಗರು ಟೈಮ್ ಆಗುತ್ತೆ ಅಂತ ಅವರು ಬೇರೆ. ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್. ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಫ್ರೈ ಆದಮೇಲೆ ಇನ್ನು ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕ್ಕೊಳ್ಳೋದು. ಕಟ್ ಮಾಡಿ ಇಟ್ಟಿರೋ ತರಕಾರಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಮತ್ತು ನಾನು ಮಾತಾಡೋದು ಕಟ್ಟಾಗಿ ಬರ್ಬೋದು ಫ್ರೆಂಡ್ಸ್. ಆದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ತು. ಮಾತಾಡೋದು ಸ್ವಲ್ಪ ಕಡಿಮೆ. ಮುಂದೆ ಬರೋ ವಿಡಿಯೋದಲ್ಲಿ ಚೆನ್ನಾಗಿ ಮಾತಾಡೋದು ಕಲ್ತ್ಕೋತೀನಿ ಫ್ರೆಂಡ್ಸ್. ಏನೂ ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಇದು ಈ ಬೋರಿಂಗಾಗಿ ಮಾತಾಡ್ತಾರೆ, ಈ ಥರ ಮಾತಾಡ್ತಾರೆ ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್. ಏನು ಮಾಡೋದು, ಇವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ವ, ಮುಂದೆ ಬರ್ತಾ ಚೆನ್ನಾಗಿ ಮಾತಾಡೋದು ಕಲ್ತ್ಕೋತೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ.
ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಫ್ರೈ ಮಾಡ್ಕೊಂಡಾಯ್ತಲೇ ಇನ್ನು ಕಟ್ ಮಾಡಿಕೊಂಡಿರೋದು ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಜಾಸ್ತಿ ಸ್ಮೂತಾಗಿ ಬೇಯಿಸ್ಬಾರ್ದು ತರಕಾರಿ, ಕ್ರಂಚಿನೆಸ್ ಹಾಗೇ ಇರಬೇಕು. ರೈಸಲ್ಲಿ ಫ್ರೈಡ್ ರೈಸಲ್ಲಿ ಒಂದು ಬಾಯಿಗೆ ಕ್ರಂಚಿನೆಸ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಹಾಕ್ಕೊಂಡು ಕಟ್ ಮಾಡಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ. ನಮ್ಮ ಹಳ್ಳಿ ಕಡೆ ಮಾತಾಡೋದು ಇದೇ ಥರ ಫ್ರೆಂಡ್ಸ್. ಏನು ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಈ ಥರ ಮಾತಾಡ್ತಾರೆ ಹುಡುಗಿ ಅಂತೆಲ್ಲ ತಿಳ್ಕೊಬೇಡಿ. ಇನ್ನು ಫ್ರೈ ಮಾಡ್ಕೊಂಡು ಆಯಿತು. ಸ್ವಲ್ಪ ಇನ್ನು ಚಿಕನ್ ಮಸಾಲ, ಗರಂ ಮಸಾಲ ಸ್ವಲ್ಪ ಇಟ್ಕೊಂಡಿದ್ದೆ. ಕಸ್ತೂರಿ ಮೆಂತಿ ಫ್ರೆಂಡ್ಸ್, ಅದು ಕಸ್ತೂರಿ ಮೆಂತಿ ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ಕೊಂಡೆ. ಇನ್ನು ಚಿಕನ್ ಮಸಾಲ, ಗರಂ ಮಸಾಲ ಅದೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಟ್ರೆ ಇನ್ನು ರೈಸ್ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇನ್ನೇನು ನಾನು ಸಾಸು, ಸೋಯಾ ಸಾಸು, ವಿನೆಗರು ಏನೂ ಹಾಕೋದಿಲ್ಲ ಫ್ರೆಂಡ್ಸ್ ನಾನು. ಇನ್ನು ಇದೇ ಸಿಂಪಲಾಗಿ ಇದೆ ಸಾಕು ಮಾಡ್ಕೋತೀನಿ ಮನೇಲಿ. ಯಾವಾಗ ಮಾಡಿದ್ರೂ ಅಷ್ಟೇ, ಯಾವ ಸಾಸು ಹಾಕೋದಿಲ್ಲ. ಇನ್ನು ಅನ್ನ ಸ್ವಲ್ಪ ಆರಿಸಿ ಪುಡಿ ಮಾಡಿ ಇಟ್ಟಿದ್ದೆ, ಅದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಹುಡುಗರುಗಳ್ಗೆ ಹೋಗಿ ಸ್ನಾನ ಮಾಡಿಸ್ಬಿಡ್ತೀನಿ ಫಸ್ಟು. ಸ್ನಾನ ಮಾಡಿಸ್ಬಿಟ್ಟು ಬಂದು ಆಮೇಲೆ ತಿಂಡಿ ಕೊಟ್ಬಿಟ್ರೆ ತಿಂದ್ಬಿಟ್ಟು ರೆಡಿಯಾಗಿ ಹೋಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಮಿಕ್ಸ್ ಮಾಡ್ಕೊಂಡು ಆಯ್ತಂದರೆ ಇನ್ನು ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕಲಿಸ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಆಯಿತು, ಇನ್ನು ರೆಡಿ ಮಾಡ್ಕೊಂಡು ಆಯಿತು. ಇನ್ನು ಹುಡುಗರುಗಳ್ಗೆ ಹೋಗಿ ಸ್ನಾನ ಮಾಡಿಸ್ಬಿಡ್ತೀನಿ ಫ್ರೆಂಡ್ಸ್ ಫಸ್ಟು. ಅದೊಂದು ಕೆಲಸ ಆಯ್ತಂದರೆ ಇನ್ನು ಅವರು ನಾಷ್ಟ ಮಾಡ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ. ನೋಡಿ ರೆಡಿ ಆಯಿತು. ಇನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟು ಹೋಗಿ ಸ್ನಾನ ಮಾಡಿಸ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಆಮೇಲೆ ಸಿಗೋಣ. ಇನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಇನ್ನು ಸ್ನಾನ ಮಾಡಿಸ್ಬಿಟ್ಟು ಬರ್ತೀನಿ. ಸ್ನಾನ ಮಾಡಿಸ್ಬಿಟ್ಟು ಬಂದೆ. ಇನ್ನು ಸ್ನಾನ ಮಾಡಿಸ್ಬಿಟ್ಟು ಬಂದು ಟಿಫನ್ ಹಾಕ್ಕೊಡ್ತಾಯಿದ್ದೀನಿ ಹುಡುಗರುಗಳಿಗೆ. ನೀವು ನಾಷ್ಟ ಮಾಡ್ಕೊಳ್ಳಿ ಎಷ್ಟೊತ್ತಿಗೆ, ಆಮೇಲೆ ರೆಡಿ ಮಾಡ್ತೀನಿ, ರೆಡಿ ಮಾಡಿಬಿಟ್ಟು ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಟಿಫನ್ ಹಾಕಿ ಹುಡುಗರುಗಳ್ಗೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ಆಯಿತು, ಅವ್ರದ್ದೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟೆ ಫ್ರೆಂಡ್ಸ್. ಇನ್ನು ದೇವ್ರ ಮನೆಗೆ ಬಂದೆ. ದೇವ್ರ ಮನೆಗೆ ಬಂದು ನೋಡಿ ಎಲ್ಲ ಎತ್ತಿ ಆಚೆ ಹಾಕಿದ್ದೀನಿ. ಇನ್ನು ಎಲ್ಲ ತೊಳೆದು ಬಿಡುವ. ಇನ್ನು ದೇವ್ರ ಸಾಮಾನೆಲ್ಲನೂ ತೊಳೆದು ಎತ್ತಿ ಇಟ್ಬಿಟ್ರೆ ಅದೊಂದು ಸಮಾಧಾನ ಆಗುತ್ತೆ. ಇನ್ನು ಅದೊಂದು ಟೆನ್ಷನ್ ತಪ್ಪುತ್ತೆ ಫ್ರೆಂಡ್ಸ್. ಇನ್ನು ನೋಡಿ ತೊಳ್ಕೊಬಂದೆ. ಫೋಟೋಗಳೆಲ್ಲನೂ ಒರೆಸಿ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನು ಈ ಥರನೇ ನಾನು ರೆಡಿ ಮಾಡ್ಕೊಳ್ಳೋದು ದೇವ್ರ ಮನೆ. ಇನ್ನು ಫಸ್ಟು ಫೋಟೋಗಳೆಲ್ಲನೂ ಒರೆಸಿ ಅವಕ್ಕೆಲ್ಲ ಅರಿಶಿನ ಕುಂಕುಮ ಇಕ್ಬಿಟ್ಟು ಆಮೇಲೆ ಇನ್ನು ವಿಗ್ರಹಗಳು ಐತೆ, ವಿಗ್ರಹಗಳಿಗೆಲ್ಲನೂ ರೆಡಿ ಮಾಡಿಬಿಟ್ರೆ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ನಾವು ಫಸ್ಟು ನಾಮ ಇಟ್ಕೊತೀವಿ ಫ್ರೆಂಡ್ಸ್. ನಾಮ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಕುಂಕುಮ ಇಡ್ತೀನಿ. ಕುಂಕುಮ ಇಟ್ಟರೆ ಅದೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ರೆಡಿ ಮಾಡ್ಕೋತೀನಿ ನಾನು ದೇವ್ರ ಮನೇನ. ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.